ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರ ವಿಚಾರಣೆ ಕೂಡ ನಡೀತಾ ಇದೆ. ಚಿತ್ರದುರ್ಗದ ಮರ್ಡರ್ ಕೇಸಲ್ಲಿ ಪವಿತ್ರ ಗೌಡ ಅವರನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಚಿತ್ರದುರ್ಗದ ಮರ್ಡರ್ ಕೇಸಲ್ಲಿ ಪವಿತ್ರ ಗೌಡ ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಯಾಕೆಂತಂದ್ರೆ ಮೃತ ರೇಣುಕಾಸ್ವಾಮಿ ಪವಿತ್ರ ಗೌಡ ಅವರಿಗೇನೋ ಅಶ್ಲೀಲ ಮೆಸೇಜ್ಗಳನ್ನು ಮಾಡ್ತಾ ಇದ್ರು. ಇವರ ವಿಚಾರದಲ್ಲೇ ದರ್ಶನ್ ಬಾಡಿಗಾರ್ಡ್ಸ್ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ತನಕ ಗೊತ್ತಾಗ್ತಾ ಇರತಕ್ಕಂಥ ಮಾಹಿತಿ. ಈಗ ವಿಚಾರಣೆ ಎಲ್ಲವೂ ಕೂಡ ಮುಂದುವರಿತಾ ಇದೆ. ವಿಚಾರಣೆ ನಡೀತಾ ಇದೇನು ವಿಚಾರ, ಯಾರು ಇದು ಕೊಲೆಗೆ ಯಾರಾದರೂ ಸುಪಾರಿ ಕೊಟ್ಟಿದ್ದು ನಿಜನಾ ಅಥವಾ ಆಕಸ್ಮಿಕವಾಗಿ ಏನೋ ಬೆದರಿಸೋದಕ್ಕೆ ಹೋಗ್ಬಿಟ್ಟು ಕೊಲೆ ಮಾಡಿದ್ರ, ಇವೆಲ್ಲವೂ ಕೂಡ ಈಗ ಇನ್ನು ಮುಂದೆ ಗೊತ್ತಾಗಬೇಕಾಗಿದೆ. ಆರಂಭದಲ್ಲಿ ದರ್ಶನ್ ಅವರು ಕೂಡ ಕೆಲವೊಂದು ಮಾಹಿತಿಯನ್ನು ಅಂದರೆ ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ಹೇಳಿದ್ದಾರೆ, ನಾನು ಯಾವುದೇ ಕೊಲೆ ಮಾಡೋದಕ್ಕೆ ಹೇಳಿಲ್ಲ, ಬೆದರಿಸೋದಕ್ಕೆ ಹೇಳಿದ್ದು ನಿಜ, ಆದರೆ ಇವರು ಅವರ ಕೊಲೆ ಮಾಡಿದ್ದಾರೆ, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತಕ್ಕಂಥದ್ದು ದರ್ಶನ್ ಅವರ ಸ್ಟೇಟ್ಮೆಂಟ್, ಫಸ್ಟ್ ಸ್ಟೇಟ್ಮೆಂಟ್. ಬಟ್ ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲವನ್ನು ಕೂಡ ಚೆಕ್ ಮಾಡಬೇಕಾಗುತ್ತೆ ಪೊಲೀಸರು. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಈಗ ರೇಣುಕಾಸ್ವಾಮಿ ಕೊಲೆ, ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ, ಈ ರೇಣುಕಾಸ್ವಾಮಿ ಒಂದು ಮೆಡಿಕಲ್ ಸ್ಟೋರ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಮೊನ್ನೆ ಶನಿವಾರ ಆತನನ್ನು ಕರೆದು ಬೆದರಿಸೋದಕ್ಕೆ ಅಂತ ದರ್ಶನ್ ಬಾಡಿಗಾರ್ಡ್ಸ್ ಕರೆಸಿದ್ರು. ಅದಾದ ನಂತರ ಇವೆಲ್ಲ ನಡೀತು ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಮತ್ತೆ ಪಡೆಯೋಣ. ಪ್ರಕಾಶ್, ಈಗ ಪವಿತ್ರ ಗೌಡ ಅವರ ವಿಚಾರಣೆಗೆ ಕರ್ಕೊಂಡು ಬಂದಿದ್ದಾರಾ, ಅರೆಸ್ಟ್ ಅಂತ ಏನಾದರೂ ತೋರಿಸಿದಾರಾ, ಹೇಗೆ? ಈ ಸದ್ಯ ಪವಿತ್ರ ಗೌಡರನ್ನ ಈಗ ಪೊಲೀಸ್ ಠಾಣೆಗೆ ಕರೆ ತಂದಿದ್ದಾರೆ. ಈಗ ದರ್ಶನ್ ಕೂಡ ಇದೇ ಠಾಣೆಯಲ್ಲೇ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಈಗ ಪವಿತ್ರ ಗೌಡರನ್ನು ಕೂಡ ಕರೆ ತಂದ ಬಳಿಕ ಈಗ ವಿಚಾರಣೆ ಕೂಡ ಆರಂಭ ಆಗುತ್ತೆ. ಸೊ ಪ್ರಮುಖವಾಗಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಮೂವರೇನು ಬಂಧನ ಆಗಿದ್ರು, ಅವರು ಯಾರು, ಜೊತೆಗೆ ಏನು ಸುಪಾರಿ ಕೊಟ್ಟಿದ್ರು, ಏನೆಲ್ಲ ವಿಚಾರಗಳಿದ್ದಾವೆ ಅನ್ನುವಂತಹ ತನಿಖಾ ಹಂತದಲ್ಲಿರುವಂಥ ವಿಚಾರದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕುವಂತಹ ಪ್ರಯತ್ನವನ್ನು ಕೂಡ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ವಿಜಯನಗರ ACP ಚಂದನ್ ಕುಮಾರ್ ಅವರು ಕೂಡ ಇದೀಗ ಪವಿತ್ರ ಗೌಡರನ್ನು ಕರೆ ತಂದಿದ್ದಾರೆ. ಸೊ ಇಲ್ಲಿ ವಿಚಾರಣೆ ನಡೀತಾ ಇದೆ. ಸೊ ಅದಾದ ನಂತರವೂ ಕೂಡ ಮತ್ತೆ ಅವರ ಸಹಚರರು ಯಾರೆಲ್ಲ ಇದ್ದಾರೆ ಅವರನ್ನು ಕೂಡ ವಿಚಾರಣೆ ಮಾಡುವಂತಹ ಒಂದಿಷ್ಟು ಪ್ರಕ್ರಿಯೆಗಳು ಕೂಡ ಆರಂಭ ಆಗುತ್ತೆ. ಸದ್ಯಕ್ಕೆ ಅವರ ಅಕ್ಕವರು ಕೂಡ ಏನು ಪವಿತ್ರ ಗೌಡ ಅವರ ಜೊತೆನೇ ಬಂದಿದ್ದಾರೆ. ಸೊ ನೇರವಾಗಿ ಎಲ್ಲೋ ಒಂದು ಕಡೆ ಹೈಡ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆದರೆ ಅವರನ್ನು ಮಾಧ್ಯಮಗಳಿಂದ ಕಣ್ತಪ್ಪಿಸ್ಕೊಂಡು ಒಳಗಡೆ ಕರ್ಕೊಂಡು ಹೋಗುವಂಥದ್ದು, ಜೊತೆಗೆ ಇಲ್ಲಿ ಇಲ್ಲ ಅನ್ನುವಂಥದ್ದನ್ನು ಗೌಪ್ಯತೆ ಕಾಪಾಡುವಂಥದ್ದು ಕೂಡ ಆಗ್ತಾ ಇದೆ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 10 ಜನರ ಒಂದು ಬಂಧನ ಆಗಿದೆ. ಹಂತ ಹಂತವಾಗಿ ಯಾರ್ಯಾರ ಪಾತ್ರ ಏನಿತ್ತು, ಯಾವುದೆಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಬೇಕು ಅನ್ನೋದ್ರ ವಿಚಾರದ ಬಗ್ಗೆ ಈಗಾಗಲೇ ತನಿಖೆಯನ್ನು ಕೂಡ ಆರಂಭ ಮಾಡಿದ್ದಾರೆ. ಒಳಸಂಚಿನ ಆಧಾರದ ಮೇಲೆ ಅಥವಾ ಆ ಒಂದು ಮಾಹಿತಿ ಆಧಾರದ ಮೇಲೆ ಪವಿತ್ರ ಗೌಡರನ್ನು ಕೂಡ ಇದೀಗ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ ಠಾಣೆಗೆ ಪವಿತ್ರ ಗೌಡರನ್ನು ಕರೆತಂದ ಬಳಿಕ ಅದಕ್ಕಿಂತ ಮುಂಚಿತವಾಗಿಯೂ ಕೂಡ ನಟ ದರ್ಶನ್ ಇಲ್ಲೇ ಇದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಸಾರ್ವಜನಿಕರು ಕೂಡ ಠಾಣೆಯ ಮುಂಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಕೂಡ ಜಮಾವಣೆ ಆಗ್ತಾ ಇದ್ದಾರೆ ಹಂತ ಹಂತವಾಗಿ. ಅದರ ಜೊತೆಗೆ ಪೊಲೀಸರ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಿಕೊಳ್ಳಲಾಗ್ತಾ ಇದೆ. ಠಾಣೆಯ ಮುಂಭಾಗದಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಲಾಗ್ತಾ ಇದೆ. ಒಂದಿಷ್ಟು ರಸ್ತೆಗಳಿಗೆ ನಿರ್ಬಂಧವನ್ನು ಹೇರುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೆಚ್ಚುವರಿಯಾಗಿ ಈಗ KSRP ವೆಹಿಕಲ್ಸ್ಗಳನ್ನು ಕೂಡ ಭದ್ರತೆ ನಿಯೋಜನೆ ಮಾಡಿಕೊಳ್ಳುವಂಥದ್ದು ಕೂಡ ಆಗ್ತಾ ಇದೆ. ಜೊತೆಗೆ ಸಾರ್ವಜನಿಕರಿಗೂ ಕೂಡ ಕುತೂಹಲ ಇದೆ, ಪ್ರಕರಣ ಏನು, ದರ್ಶನ್ ಯಾಕೆ ಅರೆಸ್ಟ್ ಆದರು ಅನ್ನುವಂಥ ಒಂದು ಕುತೂಹಲ ಇದೆ. ಸೊ ಆ ಬಗ್ಗೆ ತಿಳಿದುಕೊಳ್ಳೋದಕ್ಕೂ ಕೂಡ ಸಾರ್ವಜನಿಕರು ರಸ್ತೆಯ ಅಕ್ಕಪಕ್ಕಗಳಲ್ಲೇ ನಿಂತು ವೀಕ್ಷಣೆ ಮಾಡುವಂಥದ್ದು ಕೂಡ ಆಗ್ತಾ ಇದೆ. ಒಂದಿಷ್ಟು ಜನರನ್ನ ಸಾರ್ವಜನಿಕರನ್ನ ಸಹಜವಾಗಿ ಪೊಲೀಸರೇ ಮೂವಿಂಗ್ ಅನ್ನ ಮಾಡಿಸ್ತಾ ಇದ್ದಾರೆ, ಅಂದ್ರೆ ನಿಲ್ಲೋದಕ್ಕೆ ಬಿಡ್ತಾ ಇಲ್ಲ. ಸದ್ಯ ಒಂದೇ ಠಾಣೆ